ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ಈ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಜೀವನ ಒಂದು ಹೋರಾಟವೇ, ನಿಜವಾದ ಹೋರಾಟವೇ. ಜೀವನ ಒಂದು ಹೋರಾಟವೇ, ನಿಜವಾದ ಹೋರಾಟವೇ. ಆತ್ಮನ ಖಡ್ಗವೆತ್ತಿ, ಆತ್ಮನ ಖಡ್ಗವೆತ್ತಿ ಹೋರಾಡಿ ಜಯವನ್ನು ಹೊಂದು ನೀ, ಹೋರಾಡಿ ಜಯವನ್ನು ಹೊಂದು ನೀ. ಪ್ರಿಯ ಸ್ನೇಹಿತನೇ, ಆತ್ಮ ಬಾಳುವಂತೆ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಯಾತ್ರೆಯಲ್ಲಿ ದಿಣ್ಣೆಯುಂಟು, ಹಳ್ಳಗಳು ಉಂಟು. ನಿನ್ನ ಯಾತ್ರೆಯಲ್ಲಿ ದಿಣ್ಣೆಯುಂಟು, ಹಳ್ಳಗಳು ಉಂಟು. ತುಳಿಯುವೆನಿ ದಾಟುವೆನಿ, ತುಳಿಯುವೆನಿ ದಾಟುವೆನಿ. ಜಿಂಕೆಯ ಕಾಲು ನಿನಗುಂಟು, ಜಿಂಕೆಯ ಕಾಲು ನಿನಗುಂಟು. ಪ್ರಿಯ ಸ್ನೇಹಿತರೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪಂದ್ಯದಲ್ಲಿ ನೀ ಓಡುತ್ತಿರುವೆ, ಕ್ರಮವಾಗಿ ಓಡು ಮಗನೇ. ಪಂದ್ಯದಲ್ಲಿ ನೀ ಓಡುತ್ತಿರುವೆ, ಕ್ರಮವಾಗಿ ಓಡು ಮಗನೇ. ಸಮೀಪಿಸುವ ಪಾಪವನ್ನು, ಸಮೀಪಿಸುವ ಪಾಪವನ್ನು ತ್ಯಜಿಸಿ ಎಸೆದು ಓಡು ಮಗನೇ, ತ್ಯಜಿಸಿ ಎಸೆದು ಓಡು ಮಗಳೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಕೇಡೇನು ನಿನಗೆಂದು ಸಂಭವಿಸದು ಎಂದಿಗೂ. ಗುಡಾರದ ಸಮೀಪಕ್ಕೂ ಕೊರೋನಾ ಬರಲಾರದು, ಕೇಡೇನು ನಿನಗೆಂದು ಸಂಭವಿಸದು ಎಂದಿಗೂ. ಲ 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 ಲ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಹೌದು, ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಆತನನ್ನೇ ಮರೆ ಹೋಗಿ ಸುರಕ್ಷಿತನಾಗಿರುವೆ.
ಆತನನ್ನೇ ಮರೆ ಹೋಗಿ ಸುರಕ್ಷಿತನಾಗಿರುವೆ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಹೌದು, ಎಸ್, ಸಂಭವಿಸದು ಎಂದಿಗೂ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಎಂದಿಗೂ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಎಂದಿಗೂ. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಎಂದಿಗೂ. ಲಲ 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 ಲಲ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಹೌದು, ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಆತನನ್ನೇ ಮರೆ ಹೋಗಿ ಸುರಕ್ಷಿತನಾಗಿರುವೆ. ಆತನನ್ನೇ ಮರೆ ಹೋಗಿ ಸುರಕ್ಷಿತನಾಗಿರುವೆ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಎಂದಿಗೂ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ಹೌದು ಸಂಭವಿಸದು ಎಂದಿಗೂ. ಲಲ 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 ಲಲ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಎಂದಿಗೂ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಎಂದಿಗೂ. ಲಲ 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 ಲಲ.
ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಏಸಪ್ಪ ನೋಡಿ ಹೇಳೋಣ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಹೌದು ಡ್ಯಾಡಿ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಕಡಲ ಮೇಲೆ ನಡೆದೆಯಲ್ಲ, ಬಿರುಗಾಳಿ ಅಡಗಿಸಿದೆ. ಕಡಲ ಮೇಲೆ ನಡೆದೆಯಲ್ಲ, ಬಿರುಗಾಳಿ ಅಡಗಿಸಿದೆ. ಸೈತಾನನ ಜಜ್ಜಿರುವೆ, ಸರ್ವಶಕ್ತ ನೀನೇ. ಸೈತಾನನ ಜಜ್ಜಿರುವೆ, ಸರ್ವಶಕ್ತ ನೀನೇ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸತ್ತು ಎದ್ದೆಯಲ್ಲ, ಮರಣವ ಗೆದ್ದೆಯಲ್ಲ. ಹೌದು ಡ್ಯಾಡಿ. ಸತ್ತು ಎದ್ದೆಯಲ್ಲ, ಮರಣವ ಗೆದ್ದೆಯಲ್ಲ. ಮತ್ತೆ ನೀ ಬರುವೆಯಲ್ಲ, ರೂಪಾಂತರ ತರುವೆಯಲ್ಲ. ಮತ್ತೆ ನೀ ಬರುವೆಯಲ್ಲ, ರೂಪಾಂತರ ತರುವೆಯಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಹೌದು, ಎಲ್ಲ ನಿನ್ನಿಂದ ಎಲ್ಲವೂ ಸಾಧ್ಯ ಡ್ಯಾಡಿ. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನನ್ನ ಸನ್ನಿವೇಶವನ್ನು ಬದಲಾಯಿಸಲಿಕ್ಕೆ ನಿನ್ನಿಂದ ಸಾಧ್ಯ. ಸಾಧ್ಯವು ಒಂದು ಇಲ್ಲ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ಹೌದು ಡ್ಯಾಡಿ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು. ನಿನ್ನಿಂದ ಹೌದು ಡ್ಯಾಡಿ. ಎಲ್ಲ ಏಸಪ್ಪ ನೋಡಿ ಹೇಳಿ, ಅಪ್ಪ ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಲಿಕ್ಕೆ ನಿನ್ನಿಂದ ಸಾಧ್ಯ. ನನ್ನ ಸನ್ನಿವೇಶವನ್ನು ಬದಲಾಯಿಸಲಿಕ್ಕೆ ನಿನ್ನಿಂದ ಸಾಧ್ಯ. ಒಂದು ಇಲ್ಲ. ಕಡಲ ಮೇಲೆ ನಡೆದೆಯಲ್ಲ, ಬಿರುಗಾಳಿ ಅಡಗಿಸಿದೆ. ಹೌದು ಡ್ಯಾಡಿ. ಕಡಲ ಮೇಲೆ ನಡೆದು ಅಂದು ಬಿರುಗಾಳಿಯನ್ನು ಅಡಗಿಸಿದ ಕರ್ತನು ನನ್ನ ಜೀವಿತದ ಎಲ್ಲ ಹೋರಾಟಗಳನ್ನು ಅಡಗಿಸಲಿಕ್ಕೆ, ಎಲ್ಲ ಸಮಸ್ಯೆಗಳನ್ನು ತೊಲಗಿಸಲಿಕ್ಕೆ ನೀನು ಶಕ್ತನು ಸ್ವಾಮಿ. ಯಾಕಂದ್ರೆ ಸೈತಾನನ ಜಡ್ಜಿ ಜಯಗಳಿಸಿದ ಕರ್ತನು ನೀನು. ಸೈತಾನನ ಜಜ್ಜಿರುವೆ, ಸರ್ವಶಕ್ತ ನೀನೇ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ.
ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಹೌದು ಡ್ಯಾಡಿ, ಸಾಧ್ಯವೂ. ಏಸಪ್ಪ ನೋಡಿ ಹೇಳಿ, ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಚಾಚಿ ಹೇಳುವ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಒಂದು ವೇಳೆ ನಿಮಗೆ ಸಾಧ್ಯವಾದರೆ ಹಾಗೆ ಎದ್ದು ನಿಂತ್ಕೊಳ್ಬೋದು, ನಿಂತ್ಕೊಳ್ಳೇಬೇಕಂತಿಲ್ಲ. ಒಂದು ವೇಳೆ ಕೂತಿದ್ರೂ ಪರವಾಗಿಲ್ಲ, ಸಾಧ್ಯವಾದರೆ ನಿಂತ್ಕೊಳ್ಳಿ. ಹಾಗೆ ಕರಗಳನ್ನು ಚಾಚಿ ಕರ್ತನನ್ನು ನೋಡಿ ಹೇಳಿ, ಹಲ್ಲೆಲೂಯಾ ಹಲ್ಲೆಲೂಯಾ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಏಸಪ್ಪ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಯೆಹೋವ ಈರೇ ನೀನೇ, ಅಗತ್ಯವ ಪೂರೈಸುವೆ. ಯೆಹೋವ ಈರೇ ನೀನೇ, ನನ್ನ ಅಗತ್ಯವ ಪೂರೈಸುವೆ. ಯೆಹೋವ ನಿಸ್ಸಿ ನೀನೇ, ಎಂದೆಂದು ಜಯ ಕೊಡುವೆ. ಹೌದು ಡ್ಯಾಡಿ, ಯೆಹೋವ ನಿಸ್ಸಿ ನೀನೇ, ಎಂದೆಂದು ಜಯ ಕೊಡುವೆ. ಸಾಧ್ಯವೂ ಎಲ್ಲ ಸಾಧ್ಯವೂ. ಈ ಕಾರ್ಯವನ್ನು ಮಾಡಲಿಕ್ಕೆ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಯೆಹೋವ ರಾಫಾ ನೀನೇ. ಹೌದು ರಾಜ, ಆರೋಗ್ಯದಾಯಕನೇ, ನನಗೆ ಆರೋಗ್ಯ ಕೊಡುವವನೇ. ಯೆಹೋವ ರಾಫಾ ನೀನೇ, ಆರೋಗ್ಯದಾಯಕನೇ. ಯೆಹೋವ ಶಮ್ಮ ನೀನೇ, ಆವರಿಸಿ ಕಾಯುವವನೇ. ಯೆಹೋವ ಶಮ್ಮ ನೀನೇ, ನನ್ನನ್ನಾವರಿಸಿ ಕಾಯುವವನೇ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಏಸಪ್ಪ, ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬೋರ್ಗರಿತಾ ಇರಬಹುದು, ಅಲೆಗಳ ಹಾಗೆ ಅಪ್ಪಳಿಸುತ್ತಾ ಇರಬಹುದು. ನೀವು ಕರ್ತನನ್ನು ನೋಡಿ ಹೇಳಿ, ಅಪ್ಪ, ಈ ಸನ್ನಿವೇಶವನ್ನು ಮಾರ್ಪಡಿಸಲಿಕ್ಕೆ ನಿನ್ನಿಂದ ಸಾಧ್ಯ, ಈ ವಾತಾವರಣವನ್ನು ಬದಲಾಯಿಸಲಿಕ್ಕೆ ನಿನ್ನಿಂದ ಸಾಧ್ಯ ಸ್ವಾಮಿ. ಅಪ್ಪ, ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲಪ್ಪ, ನಿನ್ನಿಂದ ಎಲ್ಲ ಸಾಧ್ಯ. ನೀವು ಕೂಡ ಹಾಗೆ ಹೇಳಿ, ಬಾಯಿ ಬಿಚ್ಚಿ ಹೇಳಿ, ನಿನ್ನಿಂದ ಎಲ್ಲವೂ ಸಾಧ್ಯ ಡ್ಯಾಡಿ. ನೀವು ಸ್ಥಳದಲ್ಲೇ ಕಣ್ಣುಗಳನ್ನು ಮುಚ್ಚಿ ಹೇಳಿ, ನಿನ್ನಿಂದ ಎಲ್ಲವೂ ಸಾಧ್ಯ ಡ್ಯಾಡಿ. ನೀನು ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯ. ನನ್ನ ಸನ್ನಿವೇಶವನ್ನು ಮಾರ್ಪಡಿಸಲಿಕ್ಕೆ ನಿನ್ನಿಂದ ಸಾಧ್ಯ, ನನ್ನ ವಾತಾವರಣವನ್ನು ಬದಲಾಯಿಸಲಿಕ್ಕೆ ನಿನ್ನಿಂದ ಸಾಧ್ಯ. ಥ್ಯಾಂಕ್ ಯು. ನನ್ನ ಜೀವಿತದಲ್ಲಿ ಅತಿಶಯ ಮಾಡಲಿಕ್ಕೆ ನಿನ್ನಿಂದ ಸಾಧ್ಯ. ನಾನು ನಂಬುತ್ತೇನೆ ಡ್ಯಾಡಿ, ನಿನಗೆಲ್ಲ ಸಾಧ್ಯ, ನಿನಗೆಲ್ಲ ಸಾಧ್ಯ, ನಿನಗೆಲ್ಲ ಸಾಧ್ಯ. ಇದುವರೆಗೆ ಕಾಪಾಡಿದ ಕರ್ತನು ಇನ್ನು ಮುಂದೆಯೂ ನನ್ನನ್ನು ಕಾಯುವವನು. ಹಾಲೆಲೂಯಾ. ಹಗಲು ರಾತ್ರಿ ಜೊತೆ ಇದ್ದು ಕಾಯುವವನು ನೀನೇ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಚಾಚಿ, ಡ್ಯಾಡಿ ಡ್ಯಾಡಿ ವಂದನೆ ವಂದನೆ. ಹಾಲೆಲೂಯಾ, ಹಾಲೆಲೂಯಾ.
ಚಿಂತೆಯಿಂದ ನಾ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಹೌದು ಡ್ಯಾಡಿ, ಚಿಂತೆಯಿಂದ ನಾ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ನನ್ನ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ನನ್ನ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಅಯ್ಯ, ನನ್ನ ಮದಲಿಂಗನೇ ಮರೆಯೇನು ನಾ. ಹರುಷದ ಮುಕುಟ ನೀನೇ ಅಯ್ಯ, ನನ್ನ ಮದಲಿಂಗನೇ ಮರೆಯೇನು ನಾ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ. ಹೌದು ರಾಜ, ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ, ನನ್ನ ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ, ನನ್ನ ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ, ದಿನವೆಲ್ಲ ನಿನ್ನ. ಡ್ಯಾಡಿಯನ್ನು ನೋಡಿ ಹೇಳಿ, ಓ ದಿನವೆಲ್ಲ ನಿನ್ನ ಹಾಡುವೆ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ಹೌದಪ್ಪ, ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ ಡ್ಯಾಡಿ. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಹರುಷದ ಮುಕುಟ ನೀನೇ ಅಯ್ಯ, ಮದಲಿಂಗನೇ ಓ ಮರೇನು ನಾ. ಹರುಷದ ಮುಕುಟ ನೀನೇ ಅಯ್ಯ, ನನ್ನ ಮದಲಿಂಗನೇ ಮರೇನು ನಾ. ಮದಲಿಂಗನೇ ಮರೇನು ನಾ. ಹಾಲೆಲೂಯ. ನಿನ್ನನ್ನು ಹೇಗೆ ಮರಿಲಿಕ್ಕೆ ಸಾಧ್ಯ ಸ್ವಾಮಿ? ಹಾಲೆಲೂಯ. ಸಂತೋಷ, ಹರುಷ, ಆನಂದದ ಮುಕುಟ ನೀನೇ ಅಪ್ಪ, ನಿನ್ನ ಸನ್ನಿಧಿಯಲ್ಲೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯ. ದಯಾಮಯನೇ, ಕರುಣಾಳುವೆ, ನಿತ್ಯನಾದ ತಂದೆಯೇ, ನೀತಿ ಸ್ವರೂಪನೇ, ನಿಮಗೆ ವಂದನೆ, ನಿಮಗೆ ವಂದನೆ. ವಿಪರಭೂಕ ಶಿಖರ ಕುರಗಲ. ಹಾಲೆಲೂಯ. 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 ಹಾಲೆಲೂಯ.
ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಸರ್ವಶಕ್ತನೇ, ಸಾರ್ವಭೌಮನೇ, ನಿನ್ನೆ ಇದ್ದ ಹಾಗೆ ಇದ್ದು ಇರುವಾತನು, ನಿರಂತರವೂ ಹಾಗೆ ಇರುವಾತನು. ನೀನೊಬ್ಬನೇ ಎಲ್ಲ ಸ್ತುತಿಗೆ ಯೋಗ್ಯನು, ಎಲ್ಲ ಘನತೆಗೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು, ಆರಾಧನೆಗೆ ಯೋಗ್ಯನು. ನಾವು ಏಕ ಮನಸ್ಸಿನಿಂದ ಕರ್ತನ ನಾಮನ ಮೇಲೆತ್ತಿ ಮಹಿಂಪಡಿಸುತ್ತೇವೆ, ನಿನಗೆ ಘನತೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆ, ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಕೀರ್ತನೆ 16 ತಗೊಂಡು ಅದರಲ್ಲಿ ಮೊದಲನೇ ವಾಕ್ಯವನ್ನು ಓದೋಣ. ಕೀರ್ತನೆ 16, ದೇವರೇ, ಕ್ಷಮಿಸಿ, 5ನೇ ವಚನ, 6ನೇ ವಚನ. ನನಗೆ 16:6. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು. ನನಗೆ ಪ್ರಾಪ್ತವಾಗಿರುವಂಥ ಸ್ವಾಸ್ಥ್ಯವು ರಮಣೀಯವಾದದ್ದು ಎಂಬುದಾಗಿ ಕೀರ್ತನೆಗಾರನ ಹೇಳ್ತಾನೆ. ಒಂದು ನಿಮಿಷ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆ, ಈ ವಾಕ್ಯ ಭಾಗವನ್ನು ಆಶೀರ್ವದಿಸಿ, ಈ ವಾಕ್ಯದ ಮೂಲಕ ನಮಗೆ ಏನು ಹೇಳಬೇಕೆಂದಿದ್ದೀರೋ ಅದನ್ನು ತಿಳಿಸಿ ಸ್ವಾಮಿ. ಗ್ರಹಿಸುವ ಗ್ರಹಿಕೆ ಕೊಡಪ್ಪ. ಕರ್ತನೆ, ವಾಕ್ಯವನ್ನು ಅನುಸರಿಸಿ ನಡೀಲಿಕ್ಕೆ ಕೃಪೆ ಕೊಡಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಬಹಳ ವಿಶೇಷವಾದದ್ದು, ಬಹಳ ಅದ್ಭುತವಾದದ್ದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಆತ್ಮಿಕ ಮಕ್ಕಳಾಗಿ ನಮಗೆ ದೇವರು ಕೊಟ್ಟಿರುವಂಥ ಆಸ್ತಿ ಬಹಳ ರಮಣೀಯವಾದದ್ದು. ಬೇರೆ ಯಾರಿಗೂ ಇಂಥ ಸೌಭಾಗ್ಯ ಸಿಕ್ಕಿಲ್ಲ. ಅಂಥ ಶ್ರೇಷ್ಠವಾದ ಆಸ್ತಿಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇವತ್ತು ಆತ್ಮಿಕ ಮಕ್ಕಳ ಆಸ್ತಿ ಏನು ಎಂಬುದನ್ನು ದೇವರ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಹುತೇಕ ಜನ ದೇವರ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಂಗ್ಲೆ, ಕಾರು, ಗೌರ್ಮೆಂಟ್ ಕೆಲಸ, ಇಷ್ಟನ್ನು ಮಾತ್ರವೇ ನೆನೆಸ್ತಾರೆ. ಅದು ಆಶೀರ್ವಾದನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ಬೇಕು, ಬೇಡ ಅಂತ ಹೇಳಿಲ್ಲ, ಅಷ್ಟಕ್ಕೆ ಸೀಮಿತಗೊಳಿಸ್ತಾರೆ. ಆದರೆ ಆತ್ಮಿಕ ಮಕ್ಕಳಿಗೆ ಅದಕ್ಕಿಂತ ಶ್ರೇಷ್ಠವಾದಂತಹ ಆಸ್ತಿ ಇದೆ ಅನ್ನುವುದನ್ನು ನಾವು ಮರೆತು ಬಿಡಬಾರ್ದು. ಮೇಲಾದ ಆಸ್ತಿಯನ್ನು ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಭಕ್ತನು ಹೇಳ್ತಾನೆ, ನನಗೆ ಸಿಕ್ಕಿರುವಂಥ ಈ ಆಸ್ತಿ ಬಹಳ ರಮಣೀಯವಾದದ್ದು. 2ನೇ ಲೈನ್ನಲ್ಲಿ ಹೇಳ್ತಾನೆ, ಅದು ನನಗೆ ಸಂತೃಪ್ತಿಕರವಾಗಿದೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳು ತನಗೆ ಸಿಕ್ಕಿದಂಥ ಆಸ್ತಿಯಲ್ಲಿ, ತನಗೆ ಸಿಕ್ಕಿದಂತಹ ಈ ಲೋಕದ ಸಾಮರ್ಥ್ಯಕ್ಕೆ ಮೀರಿದಂಥ, ಲೋಕದ ಎಲ್ಲ ಅನುಕೂಲತೆಗೆ ಮೀರಿದಂಥ ಆತ್ಮಿಕ ಆಶೀರ್ವಾದಗಳಲ್ಲಿ, ಆಸ್ತಿಯಲ್ಲಿ ಸಂತೃಪ್ತಿ ಪಡುವಂಥವರಾಗಿ ಕಾಣಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಅದರಲ್ಲಿ ಕೆಲವೊಂದನ್ನು ನಾವು ನೋಡೋಣ. ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 14ನೇ ವಾಕ್ಯಕ್ಕೆ ಬನ್ನಿ. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ದೆಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವ ಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಕರ್ತನು ಆಕೆಯ ಹೃದಯವನ್ನು ತೆರೆದನು. ಕರ್ತನು ಆಕೆಯ ಹೃದಯವನ್ನು ತೆರೆದನು ಅಂದರೆ, ಸಿಂಪಲ್ ಆಗಿ ಹೇಳಬೇಕಾದ್ರೆ, ಆಕೆಯಲ್ಲಿ ನಂಬಿಕೆಯನ್ನು ಹುಟ್ಟಿಸಿದನು. ಪೌಲನು ಹೇಳಿದ ಮಾತುಗಳನ್ನು ನಂಬುವುದಕ್ಕೆ ಆಕೆಯ ಹೃದಯದಲ್ಲಿ ನಂಬಿಕೆಯನ್ನು ಹುಟ್ಟಿಸಿದನು. ಇದೊಂದು ದೊಡ್ಡ ಸೌಭಾಗ್ಯ ಪ್ರಿಯರೇ. ನೋಡಿ, ಅಷ್ಟು ಜನ ಕೇಳಿಸ್ಕೊಳ್ತಾ ಇದ್ರು. ಈಕೆಯ ಹೃದಯದಲ್ಲಿ ಸತ್ಯ ಸುವಾರ್ತೆಯನ್ನು, ದೇವರ ರಕ್ಷಣೆಯನ್ನು, ದೇವರ ನಿತ್ಯದ ಜೀವವನ್ನು, ಶಾಶ್ವತ ಸೌಭಾಗ್ಯವನ್ನು ನಂಬಲಿಕ್ಕೆ ಬೇಕಾದಂತಹ ನಂಬಿಕೆ ಅನ್ನುವುದು ಹುಟ್ಟಿತು. ದೇವರ ನಾಮಕ್ಕೆ ಸ್ತೋತ್ರ. ಇದು ಬಹಳ ವಿಶೇಷವಾದದ್ದು. ಪೇತ್ರನು ಈ ವಿಷಯದಲ್ಲಿ ಹೇಳುವಾಗ 2 ಪೇತ್ರ 1ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ಯೇಸು ಕ್ರಿಸ್ತನ ದಾಸನು ಅಪೋಸ್ತಲನು ಆಗಿರುವ ಸಿಮೆಯೋನ ಪೇತ್ರನು ನಮ್ಮ ದೇವರ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ನೀತಿಯಿಂದ ನಮ್ಮೊಂದಿಗೆ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ ಬರೆಯುವುದೇ. ಅಮೂಲ್ಯವಾದ ನಿಂಬಿಕೆಯನ್ನು ಹೊಂದಿದವರು ಅಂತ ಹೇಳ್ತಾನೆ. ಅಂದರೆ ತುಂಬ ಬೆಲೆ ಬಾಳುವಂಥ ಆಸ್ತಿ ಅಂತ ಹೇಳಿದ್ರೆ ಈ ಅಮೂಲ್ಯವಾದಂತಹ ನಂಬಿಕೆ. ನಿಮಗೆ ಬೇರೆ ಏನು ಸಿಕ್ಕಿದೆಯೋ ಇಲ್ವೋ, ಗೌರ್ಮೆಂಟ್ ಕೆಲಸ ಸಿಕ್ಕಿದೆಯೋ, ಬಂಗ್ಲೆ ಸಿಕ್ಕಿದೆಯೋ, ಕಾರ್ ಸಿಕ್ಕಿದೆಯೋ ಇಲ್ವೋ, ಆದರೆ ನಿಮ್ಮೊಳಗೆ ನಂಬಿಕೆ ಅನ್ನೋದು ಒಂದಿದೆ ನೋಡಿ, ಕ್ರಿಸ್ತ ನಂಬಿಕೆ. ಇದು ದೊಡ್ಡ ಆಸ್ತಿ ರೀ.
ಇದನ್ನ ಎಷ್ಟೋ ಜನ ಆಸ್ತಿಯಾಗಿ ಪರಿಗಣಿಸ್ತಾ ಇಲ್ಲ. ಇದು ದೊಡ್ಡ ಶ್ರೇಷ್ಠ ಸೌಭಾಗ್ಯ. ನೋಡಿ, 1 ಪೇತ್ರ 1ನೇ ಅಧ್ಯಾಯ 7ನೇ ವಚನದಲ್ಲಿ ಪೇತ್ರನ ಹೇಳ್ತಾನೆ, ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು, ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ ಅಂತ ಹೇಳ್ತಾನೆ. ನೋಡಿ, ಬಂಗಾರಕ್ಕಿಂತ ಅಮೂಲ್ಯವಾದದ್ದು ಅಂದರೆ ಬೆಲೆ ಬಾಳುವಂಥ ಆಸ್ತಿ ಅದು ನಮ್ಮ ನಂಬಿಕೆ. ಹಲ್ಲೆಲೂಯಾ. ನಮ್ಮ ನಂಬಿಕೆ ಬಂಗಾರಕ್ಕಿಂತ ಅಮೂಲ್ಯವಾದದ್ದು. ಸೊ ಅದರಿಂದಾಗಿ ಈ ನಂಬಿಕೆ ವಿಷಯದಲ್ಲಿ ಇದೊಂದು ದೊಡ್ಡ ಸೌಭಾಗ್ಯ ನಮಗೆ ಸಿಕ್ಕಿದಂಥ ಆಸ್ತಿ ಅಂತ ನಾವು ಪರಿಗಣಿಸಿ ಇದನ್ನು ಕಾಪಾಡಿಕೊಳ್ಬೇಕು, ಈ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಈ ನಂಬಿಕೆಯನ್ನು ಕಳ್ಕೋಬಾರ್ದು. ಯೂದನ ಪತ್ರಿಕೆಯಲ್ಲಿ 3ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಯೂದನ ಪತ್ರಿಕೆ, ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ, ನೋಡಿ, ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋರಿತು. ಇದು ದೊಡ್ಡ ಆಸ್ತಿ. ಎಷ್ಟೋ ಜನ ಕಳ್ಕೊಂಡ್ಬಿಡ್ತಾರೆ, ಬಹಳ ಈಸಿಯಾಗಿ ಕಳ್ಕೊಂಡ್ಬಿಡ್ತಾರೆ. ಆ ಟೈಮ್ಲಿ ಗೊತ್ತಾಗೋದಿಲ್ಲ ಅದರ ಮೌಲ್ಯ. ಕೆಲವರು ಜಮೀನು ಮಾರಿಬಿಡ್ತಾರೆ, ಆಮೇಲೆ ಯೋಚನೆ ಮಾಡ್ತಾರೆ, ಅಯ್ಯೋ ಏನೋ ಆ ಸಮಯ ಇದ್ದ ತಾತ್ಕಾಲಿಕ ಕಷ್ಟಕ್ಕೆ ತಗೊಂಡೋಗಿ ಮಾರ್ಬಿಟ್ನಲ್ಲ, ಇದ್ದಿದ್ರೆ ಈಗ ಎಷ್ಟೋ ಉಪಯೋಗ ಆಗ್ತಿತ್ತು ಅಂತ ಯೋಚನೆ ಮಾಡ್ತಾರೆ. ಸಿಂಪಲ್ಲಾಗಿ ಸಣ್ಣ ಸಣ್ಣ ಕಾರ್ಯಗಳಿಗೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಈ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಹೋರಾಟ ಮಾಡಬೇಕು. ಯಾಕಂದರೆ ಇದು ಸಾಧಾರಣವಾದ್ದಲ್ಲ, ಇದು ದೊಡ್ಡ ಆಸ್ತಿ. ಇದು ನಿತ್ಯಕ್ಕೂ ಕೋಟಿ ವರ್ಷಗಳಿಗೆ ನಿಮಗೆ ಬೆನಿಫಿಟ್ ಕೊಡುವಂಥ ಆಸ್ತಿ ಇದು. ಈ ನಂಬಿಕೆ, ಕ್ರೈಸ್ತ ನಂಬಿಕೆ ಅನ್ನುವುದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಈ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕಂದ್ರೆ ನಂಬಿಕೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಉಂಟಾಗ್ತದೆ. ಅದರಿಂದ ನಾವು ಹೇಗಾದರೂ ಕಷ್ಟಪಟ್ಟು ಈ ನಂಬಿಕೆ ಎಂಬ ಆಸ್ತಿಯನ್ನು ಕಾಪಾಡಿಕೊಳ್ಳಬೇಕು. ಪೌಲನು ತಿಮೋಥೆಯನಿಗೆ ಬರೆಯುವಾಗ ಹೇಳ್ತಾನೆ, 2 ತಿಮೋಥಿ 4ನೇ ಅಧ್ಯಾಯ 7ನೇ ವಚನ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ದ ಬೆಸ್ಟ್ ಫೈಟಿಂಗ್ನಲ್ಲಿ ದ ಬೆಸ್ಟ್ ಫೈಟ್ ಮಾಡಿದ್ದೀನಿ. ಏನಕ್ಕಾಗಿ ಫೈಟ್ ಮಾಡಿದ್ದೀನಿ? ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಅದಕ್ಕಾಗಿ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಾನು ಇಷ್ಟು ಫೈಟ್ ಮಾಡಿದ್ದು, ಇಷ್ಟು ಹೋರಾಟ ಮಾಡಿದ್ದು, ನಾನು ಇಷ್ಟು ಪ್ರಯತ್ನ ಮಾಡಿದ್ದು. ಏನಕ್ಕೆ ಅಂದರೆ ಏನೋ ದೊಡ್ಡ ಆಸ್ತಿಯನ್ನು ನಾನು ಉಳಿಸ್ಕೋಬೇಕು, ಕಾಪಾಡಬೇಕು ಅಂತ ಹೇಳಿ. ಯಾವುದು ಆ ದೊಡ್ಡ ಆಸ್ತಿ? ಕ್ರಿಸ್ತ ನಂಬಿಕೆ. ಇವತ್ತು ದೇವರ ಮಕ್ಕಳಲ್ಲಿ ಈ ಗ್ರಹಿಕೆ ಉಂಟಾಗಬೇಕು. ಈ ಕ್ರಿಸ್ತ ನಂಬಿಕೆ, ಈ ಆತ್ಮಿಕ ಜೀವಿತ, ನಮಗಿರುವಂಥ ನಿತ್ಯ ಜೀವಿತ, ನಮಗಿರುವಂಥ ಶಾಶ್ವತ ಸೌಭಾಗ್ಯದ ಮೇಲಿನ ಈ ಭರವಸೆ ಏನಿದೆ, ನಿಜವಾಗ್ಲೂ ಇದೊಂದು ದೊಡ್ಡ ಆಸ್ತಿ ರೀ. ನಂಬಿಕೆ ಮಾತ್ರ ಕಳ್ಕೊಬೇಡ್ರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಜನರಿಗೆ ಇದರ ಪ್ರಜ್ಞೆ ಬರಲಿ. ಈ ಲೋಕದಲ್ಲಿರುವ ಎಲ್ಲ ಆಸ್ತಿಗಿಂತ, ಕಾರು, ಬಂಗ್ಲೆ, ಗೌರ್ಮೆಂಟ್ ಕೆಲಸ, ಇನ್ನು ಆಸ್ತಿ ಐಶ್ವರ್ಯ ಏನೇ ಇದ್ದರೂ ಅದೆಲ್ಲಕ್ಕಿಂತ ಅಮೂಲ್ಯವಾದ ಒಂದು ಆಸ್ತಿ ಅಂತ ಹೇಳಿದ್ರೆ, ಬಂಗಾರಕ್ಕಿಂತ ಅಮೂಲ್ಯವಾದ ಒಂದು ಆಸ್ತಿ ಅಂತ ಹೇಳಿದ್ರೆ, ಅದು ನನ್ನ ಹೃದಯದಲ್ಲಿ ದೇವರು ಕೊಟ್ಟಿರುವಂಥ ಈ ನಂಬಿಕೆ. ಪ್ರಿಯರೇ, ಗೊತ್ತಾ ನಿಮಗೆ, ದೊಡ್ಡ ಗಣ್ಯರು, ಇಡೀ ಜಗತ್ತನ್ನೇ ನಡುಗಿಸಿದವರು ಕೂಡ ಈ ನಂಬಿಕೆ ಎಂಬ ಆಸ್ತಿಯನ್ನು ಹೊಂದದೆ ಹೋಗಿದ್ದಾರೆ. ಆದರೆ ನಿಮಗಾದರೂ ಲುದ್ದೇಳ ಹೃದಯವನ್ನು ತೆರೆದ ದೇವರು ನಿಮ್ಮ ಹೃದಯವನ್ನು ತೆರೆದಿದ್ದಾನೆ. ನಿಮಗೆ ಆ ಸೌಭಾಗ್ಯ, ನಂಬಿಕೆ ಎಂಬ ಆ ಬೀಜವನ್ನು ನಿಮ್ಮೊಳಗೆ ಹಾಕಿದ್ದಾನೆ. ಹಲ್ಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು. ಸೊ ಇದು ಸುಮ್ಮನೆ ಬಂದಿಲ್ಲ, ಕರ್ತನ ಕೃಪೆಯಿಂದ ನಮ್ಮ ಹೃದಯದಲ್ಲಿ ಹಾಕಲ್ಪಟ್ಟಿದೆ. ಕೆಲವು ಸಮಯಗಳಲ್ಲಿ ಯೋಚನೆ ಮಾಡ್ತೇನೆ, ಅಪ್ಪ, ನನ್ನಲ್ಲಿ ಏನಿದೆ ಅಂತ ಹೇಳಿ ನನ್ನನ್ನು ಆರಿಸಿಕೊಂಡೆ. ನನಗಿಂತ ಬುದ್ಧಿವಂತರೆಲ್ಲ ಲೋಕದಲ್ಲಿದ್ದಾರೆ, ನನಗಿಂತ ಸದ್ಗುಣಶಾಲಿಗಳೆಲ್ಲ ಲೋಕದಲ್ಲಿದ್ದಾರೆ. ಏನೋ ಆತನ ದಯೆಯಿಂದ ಈ ಒಂದು ಕೃಪೆ, ಆತನನ್ನು ಆತುಕೊಳ್ಳುವ, ಆತನ ಮೇಲೆ ನಂಬಿಕೆ ಇಡುವ, ಆತನು ಕೊಡುವಂಥ ಶಾಶ್ವತ ಸೌಭಾಗ್ಯವನ್ನು ಹೊಂದಿಕೊಳ್ಳುವ ನಂಬಿಕೆ ನಮಗೆ ಸಿಕ್ಕಿದೆ ರೀ. ಲುದ್ದೇಳ ಹೃದಯವನ್ನು ತೆರೆದ ದೇವರು ನಿಮ್ಮ ಹೃದಯವನ್ನು ತೆರೆದಿದ್ದಾನೆ. ಸಿಂಪಲಾಗಿ ನೆನೆಸಬೇಡಿ,
ಈ ಕ್ರಿಸ್ತ ನಂಬಿಕೆಯನ್ನು ಸರಳವಾಗಿ ನೀವು ಎಣಿಸ್ಬಿಡ್ಬೇಡ್ರಿ, ಇದನ್ನು ವಿಶೇಷವಾಗಿ ಪರಿಗಣಿಸಿ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ರಕ್ಷಣೆ ಹೊಂದಿದ ಎಲ್ಲ ದೇವ ಮಕ್ಕಳಲ್ಲಿ ಅವರಿಗೆ ಸಿಕ್ಕಿರುವಂಥ ಈ ನಂಬಿಕೆ ಎಲ್ಲಕ್ಕಿಂತ ದೊಡ್ಡ ಆಸ್ತಿಯಾಗಿ ಗ್ರಹಿಕೆಗೆ ಬರಬೇಕು. ಹಲ್ಲೆಲೂಯಾ. ಇದನ್ನು ಅಲ್ಪವಾಗಿ ಯಾರು ಎಣಿಸಬಾರ್ದು. ಇದರ ಕುರಿತಾದಂತಹ ಒಂದು ಮೇಲಾದ ಅಭಿಪ್ರಾಯ, ಕ್ರಿಸ್ತ ನಂಬಿಕೆ ಅನ್ನುವಂಥದ್ದು ಒಂದು ಶ್ರೇಷ್ಠವಾದ ಸೊತ್ತು, ಆಸ್ತಿ. ನನಗೆ ದೊರಕಿದ ಈ ಸ್ವಾಸ್ಥ್ಯವು ರಮಣೀಯವಾದದ್ದು, ಇದರಲ್ಲಿ ನಾನು ಸಂತೃಪ್ತಿ ಪಡ್ತೇನೆ ಅಂತ ಹೇಳಿ ಭಕ್ತನ ಹೇಳ್ತಾನಲ್ಲ, ಆ ರೀತಿಯಾಗಿ ಈ ನಂಬಿಕೆ, ಕ್ರಿಸ್ತನನ್ನು ನಂಬುವ, ಕ್ರಿಸ್ತನನ್ನು ಕೊಟ್ಟಿರುವಂಥ ನಿತ್ಯ ಜೀವದ ವಿಷಯದಲ್ಲಿ ನಂಬಿಕೆ ಇಡುವ, ಶಾಶ್ವತ ಸೌಭಾಗ್ಯದ ಮೇಲೆ ನಂಬಿಕೆ ಇಡುವ ಈ ಸೌಭಾಗ್ಯ, ಈ ಕ್ರಿಸ್ತ ನಂಬಿಕೆ, ನಿತ್ಯ ಜೀವದ ನಂಬಿಕೆ, ಶಾಶ್ವತ ಸೌಭಾಗ್ಯದ ನಂಬಿಕೆ, ಪಾಪ ಕ್ಷಮಾಪಣೆಯ ನಂಬಿಕೆ, ಪರಲೋಕ ಭಾಗ್ಯದ ನಂಬಿಕೆ, ಹಾಲೆ ನಮಗೆ ಸಿಕ್ಕಿದ ಸೌಭಾಗ್ಯ ಎಲ್ಲರಿಗೂ ಸಿಕ್ಕಿಲ್ಲ. ಅಪ್ಪ ವಂದನೆಪ್ಪ ಕರ್ತನೇ. ಈ ವಿಷಯದಲ್ಲಿ ನಾನು ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತೇನೆ ಸ್ವಾಮಿ. ನನಗೆ ಕೊಟ್ಟ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಅನೇಕರಿಗೆ ಕೊಟ್ಟಂಥ ಈ ಸೌಭಾಗ್ಯಕ್ಕಾಗಿ ವಂದನೆ ಸ್ವಾಮಿ. ಆದರೆ ಇನ್ನು ಅನೇಕರು ಇದನ್ನು ಕರ್ತನೆ ವಿಶೇಷವಾಗಿ ಪರಿಗಣಿಸಿಲ್ಲ, ಈ ನಂಬಿಕೆಯನ್ನು ವಿಶೇಷವಾಗಿ ಪರಿಗಣಿಸಿಲ್ಲ. ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಕೂಡ ನಂಬಿಕೆ ಎಂಬ ಹಡಗು ಹೊಡೆದು ಹೋದಂಥ ಕರ್ತನೆ ನಂಬಿಕೆಯನ್ನು ಕಳ್ಕೊಂಡಂಥ ಸ್ಥಿತಿಗೆ ಹೋಗಿಬಿಡ್ತಾರೆ. ಕರ್ತನಂಥವ್ರು ನೀನು ಕರುಣಿಸು ಸ್ವಾಮಿ. ಪ್ರತಿಯೊಬ್ಬ ವಿಶ್ವಾಸಿಯ ಹೃದಯದಲ್ಲಿ ಈ ನಂಬಿಕೆ ಎಷ್ಟು ವಿಶೇಷ ಅನ್ನುವಂಥ ಗ್ರಹಿಕೆ ಉಂಟಾಗಲಿ ಸ್ವಾಮಿ. ಇದು ದೊಡ್ಡ ಆಸ್ತಿ, ಇದು ಅಮೂಲ್ಯ ಆಸ್ತಿ, ಬಂಗಾರಕ್ಕಿಂತ ಅಮೂಲ್ಯವಾದದ್ದು. ಹಲ್ಲೆಲೂಯಾ. ಇದನ್ನು ಕಾಪಾಡುವುದಕ್ಕೆ ನಾವು ಹೋರಾಟ ಮಾಡಬೇಕು. ಏನೇ ಸಮಸ್ಯೆ ಬಂದರೂ, ಏನೇ ಅನಾರೋಗ್ಯ ಬಂದರೂ, ಏನೇ ಆ ಆಸ್ತಿಯನ್ನು ಕಳ್ಕೊಂಡು ಸಹ ನಂಬಿಕೆ ಕಳ್ಕೋಬಾರ್ದು, ಕ್ರಿಸ್ತ ನಂಬಿಕೆಯನ್ನು ಕಳ್ಕೋಬಾರ್ದು, ನಿತ್ಯ ಜೀವನ ಮೇಲಿರುವಂಥ ನಂಬಿಕೆ ಕಳ್ಕೋಬಾರ್ದು, ರಕ್ಷಣೆಯ ನಂಬಿಕೆಯನ್ನು ಕಳ್ಕೋಬಾರ್ದು, ಶಾಶ್ವತ ಸೌಭಾಗ್ಯದ ನಂಬಿಕೆ ಕಳ್ಕೋಬಾರ್ದು. ಕರ್ತನೆ ಪ್ರತಿಯೊಬ್ಬರಿಗೂ ಕೃಪೆ ನೀಡಿ ಸ್ವಾಮಿ. ಇದೊಂದು ದೊಡ್ಡ ಆಸ್ತಿ ಅನ್ನುವ ಗ್ರಹಿಕೆಯನ್ನು ಕೊಡಪ್ಪ. ಇದನ್ನು ಕಾಪಾಡಿಕೊಳ್ಳುವುದಕ್ಕೆ ಬೆಸ್ಟ್ ಫೈಟ್ ಮಾಡಲಿಕ್ಕೆ ಪೌಲನು ಹೇಳ್ತಾನಲ್ಲ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಅಂತ ಹೇಳ್ತಾನಲ್ಲ. ಪ್ರತಿಯೊಬ್ಬರಿಗೂ ಈ ಭಾಗ್ಯ ಕೊಡಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಇದಕ್ಕಾಗಿ ಹೋರಾಟ ಬೇಕಾದರೂ ಮಾಡಿ, ಎಷ್ಟು ಪ್ರಯಾಸ ಬೇಕಾದರೂ ಪಟ್ಟು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ನೀನು ಸಹಾಯ ನೀಡು. ಪ್ರತಿಯೊಬ್ಬರನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯಾ. ನಮಗೆ ಸಿಕ್ಕಿದಂಥ ಆಸ್ತಿ ರಮಣೀಯವಾದದ್ದು, ಇದು ಶ್ರೇಷ್ಠವಾದ ಸೌಭಾಗ್ಯ, ಮರ್ತು ಬಿಡಬೇಡ್ರಿ. ಹಲ್ಲೆಲೂಯಾ. ಇನ್ನೊಂದು ವಿಷಯ, ನಮಗೆ ಸಿಕ್ಕಿರುವಂಥ ಆಸ್ತಿಗಳಲ್ಲಿ ಇನ್ನೊಂದು, ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನ. ಮತ್ತಾಯ 16:26. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರೂ ಅವನು ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಲಾಭ ಅಂತ ಹೇಳ್ತಾ ಇದೆ. ಅಂದರೆ ರಕ್ಷಣೆ ಅನ್ನುವುದು ನಮಗೆ ಸಿಕ್ಕಿದಂಥ ದೊಡ್ಡ ಆಸ್ತಿ ರೀ. ಹಲ್ಲೆಲೂಯಾ. ಪಾಪ ಕ್ಷಮಾಪಣೆ ನಿಶ್ಚಯ ಅನ್ನೋದೊಂದಿದೆಯಲ್ಲ, ಅದು ದೊಡ್ಡ ಆಸ್ತಿ. ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಇದೊಂದು ದೊಡ್ಡ ಆಸ್ತಿ. ಇವತ್ತು ಕರ್ತನನ್ನು ಹುಡುಕುವವರಲ್ಲಿ ಅನೇಕ ಜನ ಬರೀ ಈ ಲೋಕದ ಆಶೀರ್ವಾದ ಅಷ್ಟಕ್ಕೆ ಹುಡುಕ್ತಾರೆ. ಈ ಲೋಕದ ಆಶೀರ್ವಾದ ನಮಗೆ ದೊಡ್ಡ ಆಸ್ತಿ ಅಲ್ಲ. ಒಂದು ಸಣ್ಣ ಸಮಸ್ಯೆ ಬಂದರೆ ಯಾವುದು ಉಪಯೋಗಕ್ಕೆ ಬರಬೇಕು, ಒಂದು ಕೊರೋನಾ ಬಂದರೆ ಎಲ್ಲ ಬಿಟ್ಬಿಟ್ಟು ಹೋಗಬೇಕಾಗ್ತದೆ. ಇನ್ನು ಏನೇನು ಸಮಸ್ಯೆಗಳು ಬರ್ತದೋ. ಆದರೆ ಈ ರಕ್ಷಣೆ ಅನ್ನುವಂತಹ ಒಂದು ಸೌಭಾಗ್ಯ ಯಾರಿಗಾದ್ರೂ ಸಿಕ್ಬಿಟ್ರೆ ಅವನಂಥ ಭಾಗ್ಯವಂತರು ಯಾರೂ ಇಲ್ಲ. ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಓದುವಾಗ 10:19 20ನೇ ವಚನದವರೆಗೆ ಶಿಷ್ಯರು ಸೇವೆ ಮಾಡಿಬಿಟ್ಟು ಬಂದು ಭಾಳ ಸಂತೋಷವಾಗಿ ಹೇಳ್ತಾರೆ, ದೆವ್ವಗಳು ಬಿಟ್ಟು ಹೋಯಿತು, ನಮಗೆ ಅಧೀನ ಆದವು ಅಂತ ಹೇಳಿ ಭಾಳ ಸಂತೋಷದಿಂದ ಹೇಳ್ತಾರೆ. ಆಗ ಯೇಸು ಸ್ವಾಮಿ 18ನೇ ವಚನದಲ್ಲಿ ಹೇಳ್ತಾರೆ, ಹೌದು, ನಾನು ನೋಡಿದೆ, ಸೈತಾನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಡ್ತೇನೆ, ಯಾವುದೂ ನಿಮಗೆ ಕೇಡು ಮಾಡೋದಿಲ್ಲ. ಆದರೆ ದೆವ್ವಗಳು ಅಧೀನ ಆಯಿತು ಅಂತ ಹೇಳಿ ನೀವು ಸಂತೋಷ ಪಡಬೇಡ್ರಿ. ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ, ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳಿ ನೀವು ಸಂತೋಷ ಪಡ್ರಿ ಅಂತ ಹೇಳಿದ್ರು. ಹಲ್ಲೆಲೂಯಾ. ಪ್ರಿಯರೇ, ನಿಮಗೆ ರೋಗವಾಸಿಯಾಗಿರ್ಬೋದು, ಅದನ್ನೇ ದೊಡ್ಡದಂತ ನೆನೆಸ್ಕೊಬಿಡ್ಬೇಡ್ರಿ. ನಿಮಗೆ ದೇವರು ಒಳ್ಳೆ ಉದ್ಯೋಗ ಕೊಟ್ಟಿರ್ಬೋದು, ಹಣ ಆಸ್ತಿ ಕೊಟ್ಟಿರ್ಬೋದು, ಏನು ದೊಡ್ಡ ಸಾಧನೆ ಮಾಡಿಬಿಟ್ಟೆ ಅಂತ ನೆನೆಸ್ಬಿಡ್ಬೇಡ್ರಿ. ರಕ್ಷಣೆ ಹೊಂದಿದ್ದೀರಾ ಯೋಚನೆ ಮಾಡಿರಿ. ಹಲ್ಲೆಲೂಯಾ. ರಕ್ಷಣೆ ಹೊಂದಿರುವ ದೇವ್ರ ಮಕ್ಕಳು
ಕೆಲವು ಸಮಯಗಳಲ್ಲಿ ಬೇರೆಯವ್ರು ನೋಡುವಾಗ ಅಯ್ಯೋ ಅವರು ಚೆನ್ನಾಗಿ ಅನುಕೂಲವಾಗಿದ್ದಾರೆ, ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ, ಅದನ್ನು ನೋಡಿ ಯೋಚನೆ ಮಾಡ್ತಾರೆ ಅವ್ರಿಗೇನೋ ದೊಡ್ಡದಾಗಿ ಸಿಕ್ಬಿಡ್ತು ಅಂತ ಹೇಳಿ. ಇಲ್ಲ, ಅವ್ರಿಗಿಂತ ದೊಡ್ಡದು ನಿಮಗೆ ಸಿಕ್ಕಿದೆ. ಈ ರಕ್ಷಣೆಗೆ ಸರಿಸಾಟಿ ಯಾವುದೂ ಇಲ್ಲ. ಈ ರಕ್ಷಣೆಗೆ ಸರಿಸಾಟಿ ಯಾವುದೂ ಇಲ್ಲ. ಅದಕ್ಕೆ ಕೀರ್ತನೆಗಾರನು 32ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳ್ತಾನೆ, ಯಾವನ ಪಾಪ ಕ್ಷಮಾಪಣೆ ಆಗಿ ಯಾವನಿಗೆ ರಕ್ಷಣೆ ಅನ್ನೋದು ಸಿಕ್ಕಿದೆಯೋ, ಯಾರ ಲೆಕ್ಕದಲ್ಲಿ ದೇವರು ಪಾಪವನ್ನು ಎಣಿಸ್ತಾ ಇಲ್ವೋ ಅವನು ಧನ್ಯನು. ಹಾಲೆಲೂಯಾ. ಈ ಪಾಪ ಕ್ಷಮಾಪಣೆ ನಿಶ್ಚಯ, ರಕ್ಷಣಾ ಅನುಭವ, ನಿತ್ಯ ಜೀವದ ನಿರೀಕ್ಷೆ ಇದೇನಿದೆ, ನಿಜವಾದ ದೊಡ್ಡ ಆಸ್ತಿ. ಈ ರಕ್ಷಣೆ ದೊಡ್ಡ ಆಸ್ತಿ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಓದ್ತೇವೆ, ಅತ್ಯಂತ ವಿಶೇಷವಾದ ರಕ್ಷಣೆ ಅಂತೆ. ಈ ರಕ್ಷಣೆ ಏನು ಹೇಳಿ? ಅತ್ಯಂತ ವಿಶೇಷವಾದ ರಕ್ಷಣೆ. ಓದೇ ವಚನವನ್ನು 2:3. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಅತ್ಯಂತ ವಿಶೇಷವಾದ ರಕ್ಷಣೆ ನಿಮಗೆ ಸಿಕ್ಕಿರೋದು. ಅತ್ಯಂತ ಬೆಲೆ ಬಾಳುವಂಥ ಆಸ್ತಿ ನಿಮಗೆ ಸಿಕ್ಕಿರೋದು. ಇದೆಲ್ಲರಿಗೂ ಸಿಕ್ಕಲ್ಲ, ನಿಮಗೆ ಸಿಕ್ಕಿದೆ. ಹಲ್ಲೆಲೂಯಾ. ನೋಡಿ, ಈ ಒಂದು ರಕ್ಷಣೆ ಯಾಕೆ ಅತ್ಯಂತ ವಿಶೇಷ ಅಂದರೆ, ಯೇಸು ತನ್ನ ಪ್ರಾಣವನ್ನೇ ಕೊಟ್ಟು ಸಂಪಾದನೆ ಮಾಡಿದಂಥ ರಕ್ಷಣೆ ಇದು. ನಾವು ಕೆಟ್ಟು ಹೋಗಬಾರ್ದು ಅಂತ ಹೇಳಿ ಯೋಹಾನ 3:16 ಹೇಳ್ತದೆ, ನಮ್ಮಲ್ಲಿ ಯಾರು ಕೆಟ್ಟು ಹೋಗಬಾರ್ದು ಅಂತ ಹೇಳಿ. ಆತ ನಂಬುವ ಪ್ರತಿಯೊಬ್ಬರು ಕೂಡ ನಿತ್ಯವಾದ ಸಂತೋಷವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ತನ್ನನ್ನೇ ಬಲಿಯಾಗಿ ಅರ್ಪಿಸಿ ನಮಗೆ ಒದಗಿಸಿಕೊಟ್ಟಂತಹ ರಕ್ಷಣೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಕ್ಷಣೆ, ನಿಮ್ಮ ಆತ್ಮ ರಕ್ಷಣೆ ವಿಶೇಷ ಅಂತ ಅನ್ನಲಿಲ್ಲ ಅಂದರೆ ಯೇಸು ಸ್ವಾಮಿ ಪ್ರಾಣ ಕೊಡ್ತಿದ್ರಾ? ಯೇಸುವಿನ ಪ್ರಾಣನೇ ಕೊಟ್ಟು ನಿಮ್ಮನ್ನು ಬಿಡಿಸಿದ್ದಾನೆ ಅಂತಂದಮೇಲೆ ಹಾಗಾದರೆ ಈ ರಕ್ಷಣೆ ಎಷ್ಟು ವಿಶೇಷ ಅನ್ನೋ ಯೋಚನೆ ಮಾಡಿ. ನಿಮ್ಗೆ ಕೊಟ್ಟಿರುವಂಥ ರಕ್ಷಣೆ ಎಷ್ಟು ವಿಶೇಷ. ಇದೇನು ವಿಶೇಷ ಅಲ್ಲ ಅಂತ ಯೇಸು ಸ್ವಾಮಿ ಯಾಕೆ ಜೀವ ಕೊಡಬೇಕಾಯಿತು? ಬೇರೆ ಏನಾದ್ರು ಮಾಡ್ಬೋದಾಗಿತ್ತು. ಸೊ ನಿಮ್ಮ ರಕ್ಷಣೆ ಅನ್ನೋದು ಅಷ್ಟು ವ್ಯಾಲ್ಯೂಬಲ್ ಆಗಿತ್ತು. ನೋಡಿ, ಆ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ 100% ದೇವರಾಗಿದ್ದರೂ ಸಹ ಭೂಮಿಗೆ ಬರುವಾಗ 100% ಮನುಷ್ಯನಾಗಿ ಬಂದ. ನಮ್ಮ ಹಾಗೆ ನೋವಿತ್ತು, ನಮ್ಮ ಹಾಗೆ ಯೇಸು ಸ್ವಾಮಿಗೆ ಸಂಕಟ ಇತ್ತು, ನಮ್ಮ ಹಾಗೆ ಹಸಿವಿತ್ತು. ಆ ಶಿಲುಬೆಯ ಮರಣವನ್ನು ಆಲೋಚನೆ ಮಾಡುವಾಗ ಅದು ಘೋರವಾದ ಮರಣ. ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ, ಆದರೂ ನನ್ನ ಚಿತ್ತದಂತೆ ಅಲ್ಲ, ನಿನ್ನ ಚಿತ್ತದಂತೆ ಆಗಲಿ. ತಂದೆಯ ಚಿತ್ತ ಏನು? ಪಾಪದಲ್ಲಿರುವಂಥ ಆತ್ಮವನ್ನು ರಕ್ಷಿಸುವುದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಯೋಚನೆ ಮಾಡ್ತಾರೆ, ಒಂದು ಆತ್ಮ ರಕ್ಷಣೆ ಹೊಂದುತ್ತಾ ಅನ್ನೋದಾದರೆ ಐ ಆಮ್ ರೆಡಿ ಟು ಡೈ, ಐ ಆಮ್ ರೆಡಿ ಟು ಗೋ ಟು ದ ಕ್ರಾಸ್. ಶಿಲುಬೆಗೆ ಹೋಗಲಿಕ್ಕೆ ನಾನು ರೆಡಿ. ಆಗ ಒಂದು ಆತ್ಮದ ರಕ್ಷಣೆ ಎಷ್ಟು ವ್ಯಾಲ್ಯೂಬಲ್ ಆಗಿದೆ. ನಿಮ್ಮ ರಕ್ಷಣೆ ಅತಿ ದೊಡ್ಡ ಸೌಭಾಗ್ಯ ರೀ ನಿಮಗೆ ಸಿಕ್ಕಿದ್ದು. ಇದನ್ನು ಚೀಪಾಗಿ ನೆನೆಸ್ಬೇಡ್ರಿ, ಅಲ್ಪವಾಗಿ ಎಣಿಸ್ಬೇಡಿ. ನಿಮಗೆ ಸಿಕ್ಕಿದಂಥ ರಕ್ಷಣೆ ನಿಮ್ಮ ಜೀವಿತದಲ್ಲಿ ಬೇರೆ ಅತಿ ದೊಡ್ಡ ರಕ್ಷಣೆ. ಬೇರೆ ಅನೇಕರಿಗೆ ಸಿಗದೇ ಇರುವಂಥ ಸೌಭಾಗ್ಯ ನಿಮಗೆ ಸಿಕ್ಕಿದೆ. ಈ ಲೋಕದಲ್ಲಿ ಅನೇಕರಿಗೆ ಸಿಗದೇ ಇರುವಂತಹ ಒಂದು ಸಂಪತ್ತು ನಿಮಗೆ ಸಿಕ್ಕಿದೆ. ಹಲ್ಲೆಲೂಯಾ. ಬೇರೆ ಲೋಕದಲ್ಲಿ ಜನ ಆಸ್ತಿ ಐಶ್ವರ್ಯದಲ್ಲಿ ಸುಖ ಭೋಗದಲ್ಲಿರುವುದನ್ನು ನೋಡುವಾಗ ನಿಮಗಿಂತ ಅವ್ರು ಮೇಲಾಗಿದ್ದಾರೆ ಅಂತ ನೀವು ನೆನೆಸ್ಬಿಡ್ಬೇಡ್ರಿ. ಅದು ತಾತ್ಕಾಲಿಕವಾದದ್ದು. ನಿಮಗೆ ಸಿಕ್ಕಿರುವುದು ಶಾಶ್ವತವಾದದ್ದು. ಇದನ್ನು ವಿಶೇಷವಾಗಿ ಪರಿಗಣಿಸಿ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ರಕ್ಷಣೆ ಹೊಂದಿದ ದೇವರ ಮಕ್ಕಳಿಗೆ ತನಗೆ ಸಿಕ್ಕಿದಂಥ ರಕ್ಷಣೆ ಎಷ್ಟು ವ್ಯಾಲ್ಯೂಬಲ್, ಎಷ್ಟು ವಿಶೇಷವಾದ ಆಸ್ತಿ, ಎಷ್ಟು ರಮಣೀಯವಾದದ್ದು. ಇದರಲ್ಲಿ ಸಂತೃಪ್ತಿ ಪಡುವಂತಹ ಕೃಪೆ ನನಗೂ ಸಿಗಬೇಕು ಅಂತ ಹೇಳಿ ಅವರ ಗ್ರಹಿಕೆ ಉಂಟಾಗಬೇಕು. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ, ಎಷ್ಟೋ ಜನ ರಕ್ಷಣೆ ಹೊಂದಿದ ದೇವರ ಮಕ್ಕಳು ಈ ರಕ್ಷಣೆಯನ್ನು ವಿಶೇಷವಾಗಿ ಪರಿಗಣಿಸ್ತಾ ಇಲ್ಲ. ಲೋಕದ ಆಸ್ತಿ ಐಶ್ವರ್ಯಗಳನ್ನು ನೋಡುವಾಗ ಅದನ್ನು ವಿಶೇಷವಾಗಿ ನೆನೆಸ್ತಾರೆ. ಕರ್ತನೆ, ಪ್ರತಿಯೊಬ್ಬರ ಮನೋನೇತ್ರಗಳನ್ನು ತೆರೆಯ ಮಾಡು. ಲೋಕದಲ್ಲಿರುವ ಆಸ್ತಿ ಐಶ್ವರ್ಯಕ್ಕಿಂತ, ಸುಖ ಭೋಗಕ್ಕಿಂತ ತನಗೆ ಸಿಕ್ಕಿದಂಥ ರಕ್ಷಣೆ, ತನಗೆ ಸಿಕ್ಕಿದಂಥ ಪಾಪ ಕ್ಷಮಾಪಣೆ, ತನಗೆ ಸಿಕ್ಕಿದಂತಹ ನಿತ್ಯ ಜೀವದ ಸೌಭಾಗ್ಯ, ಜೀವಬಾಧ್ಯರ ಪಟ್ಟಿಯಲ್ಲಿ ತನ್ನ ಹೆಸರಿರುವಂಥದ್ದು ಎಲ್ಲಕ್ಕಿಂತ ದೊಡ್ಡ ಸೌಭಾಗ್ಯವಾಗಿ ಗ್ರಹಿಕೆಗೆ ಬರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬ ದೇವರ ಮಗುವನ್ನು ನೀನು ಆಶೀರ್ವದಿಸಪ್ಪ. ಪ್ರತಿಯೊಬ್ಬರಿಗೂ ತನಗೆ ಸಿಕ್ಕಿದಂತಹ ರಕ್ಷಣೆ ಅತಿ ದೊಡ್ಡ ಆಸ್ತಿಯಾಗಿ ಅವರ ಗ್ರಹಿಕೆಗೆ ಬರಬೇಕು ಅಂತ ನಾವು ಬೇಡಿಕೊಳ್ತೇವೆ. ನೀನು ಆ ರೀತಿಯಾಗಿ ಆಶೀರ್ವದಿಸಿ. ದೇವ ಮಕ್ಕಳು ತನ್ನ ರಕ್ಷಣೆಯನ್ನು ಯಾವ ಕಾರಣಕ್ಕೂ ಅಲ್ಪವಾಗಿ ಎನಿಸ್ಬಿಡಬಾರ್ದು. ಯಾವ ಲೋಕದ ಆಸ್ತಿ ಐಶ್ವರ್ಯಕ್ಕೂ ಕಂಪೇರ್ ಮಾಡಿಬಿಡಬಾರ್ದು. ಅದೆಲ್ಲಕ್ಕಿಂತ ಗ್ರೇಟೆಸ್ಟ್ ಆಸ್ತಿ ಕರ್ತನ ತನಗೆ ಸಿಕ್ಕಿದಂಥ ರಕ್ಷಣೆ. ಈ ಗ್ರಹಿಕೆಯನ್ನು ಕೊಡು ಸ್ವಾಮಿ.
ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಅತಿ ದೊಡ್ಡ ಆಸ್ತಿ ನಮಗೆ ಸಿಕ್ಕಿದಂಥ, ಆತ್ಮಿಕ ಮಕ್ಕಳಿಗೆ ಸಿಕ್ಕಿದಂಥ ಆಸ್ತಿ, ಕೀರ್ತನೆ 19ನೇ ಅಧ್ಯಾಯ 10ನೇ ವಚನ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಸಾಕು. ಯಾವ ಅವು ಅಂತ ಹೇಳಿದ್ರೆ ಯಾವುದರ ಕುರಿತಾಗಿ ಹೇಳ್ತಾ ಇದೆ ಅಂತ ಹೇಳಿದ್ರೆ 7ನೇ ವಚನ ನೀವು ಓದಿದ್ರೆ ಅರ್ಥ ಆಗುತ್ತೆ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಧರ್ಮಶಾಸ್ತ್ರ ದೇವರ ವಾಕ್ಯದ ಕುರಿತಾಗಿ ಹೇಳ್ತಾ ಇದೆ. ಈ ದೇವರ ವಾಕ್ಯ 10ನೇ ವಚನ, ಈ ದೇವರ ವಾಕ್ಯ ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವು. ಅದಕ್ಕಿಂತ ವಿಶೇಷವಾದದ್ದು ಆಸ್ತಿ. ಇವತ್ತು ದೇವರ ಮಕ್ಕಳಿಗೆ ಸಿಕ್ಕಿದ ಇನ್ನೊಂದು ಅತಿ ದೊಡ್ಡ ಆಸ್ತಿ ಅಂದರೆ ಈ ವಾಕ್ಯ ರೀ. ಈ ವಾಕ್ಯ ನಿಜವಾಗ್ಲೂ ನಮಗೆ ಸಿಕ್ಕಿದಂಥ ಸೌಭಾಗ್ಯ. ನಮ್ಮ ಹಿಂದೆ ಜೀವಿಸಿದ ಎಷ್ಟೋ ಭಕ್ತರ ಕೈಗೆ ಸಿಗದೇ ಇರುವಂತಹ ಅಮೂಲ್ಯ ವಾಕ್ಯ ನಮಗೆ ಸಿಕ್ಕಿದೆ. ಉತ್ಕೃಷ್ಟವಾದಂಥ ವಾಕ್ಯ ನಮಗೆ ಸಿಕ್ಕಿದೆ. ಕೀರ್ತನೆಗಾರನು 119ನೇ ಕೀರ್ತನೆ 72ನೇ ವಾಕ್ಯದಲ್ಲಿ ಹೇಳ್ತಾನೆ, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಈ ವಾಕ್ಯ ಅತಿ ಪ್ರಿಯವಾಗಿದೆ. ಸಾವಿರಾರು ಬೆಳ್ಳಿ ಬಂಗಾರಕ್ಕಿಂತ ವಿಶೇಷವಾದ ಆಸ್ತಿಯಾಗಿ ಪರಿಗಣಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಿಗೆ ಈ ಗ್ರಹಿಕೆ ಉಂಟಾಗಬೇಕು. ಈ ವಾಕ್ಯ, ನನಗೆ ಸಿಕ್ಕಿದಂಥ ವಾಕ್ಯ ವಿಶೇಷವಾದ ಸಂಪತ್ತು. ಈ ವಾಕ್ಯ ನನಗೆ ಸಿಕ್ಕಿದಂಥ ದೊಡ್ಡ ಆಸ್ತಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ, ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಬಂಡೆ ಮೇಲೆ ಮನೆ ಕಟ್ಟಿಕೊಂಡಂಥ ಬುದ್ಧಿವಂತನಿಗೆ ಹೋಲಿಕೆ ಆಗಿದ್ದಾನೆ. ನೋಡಿ, ಈ ವಾಕ್ಯವನ್ನು ಅನುಸರಿಸಿ ನಡೀಲಿಕ್ಕೆ ನಮಗೆ ದೊಡ್ಡ ಭಾಗ್ಯ ಸಿಕ್ಕಿದೆ. ಎಷ್ಟೋ ಜನರಿಗೆ ಇನ್ನೂ ಕಣ್ಣು ತೆರೆದಿಲ್ಲ. ಈ ವಾಕ್ಯದ ಮಹತ್ವಗಳನ್ನು ತಿಳ್ಕೊಳ್ಳಿಕ್ಕೆ ಕಣ್ಣು ತೆರೆದಿಲ್ಲ. ಈ ಥರ ಒಂದು ಇದೆ ಅಂತ ಗೊತ್ತೇ ಇಲ್ಲ. ನಿಜ ಹೇಳಬೇಕಾದ್ರೆ ನಾನು 6ನೇ ಕ್ಲಾಸ್ ಓದುವವರೆಗೆ ಬೈಬಲ್ ಅಂತ ಒಂದು ಇದೆ ಅಂತ ಗೊತ್ತೇ ಇಲ್ಲ. ಸಾಲದಕ್ಕೆ ಹುಟ್ಟಂದಿನಿಂದ ಕ್ರಿಶ್ಚಿಯನು. ಬೈಬಲ್ ಅಂತ ಒಂದಿದೆ ಅಂತ ಗೊತ್ತೇ ಇರಲಿಲ್ಲ. ಇವತ್ತೆಷ್ಟೋ ಜನರಿಗೆ ಈ ಜೀವ ವಾಕ್ಯಗಳ ಪರಿಚಯನೇ ಆಗಿಲ್ಲ. ನಿಜವಾಗ್ಲೂ ನೀವು ಭಾಗ್ಯವಂತರು. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನು 119ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಹೇಳ್ತಾನೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಹಲ್ಲೆಲೂಯಾ. ಈ ವಾಕ್ಯ ನಿಜವಾಗ್ಲೂ ಯಾರಿಗಾದ್ರು ಸಿಕ್ಕಿದ್ರೆ ನೀವು ಭಾಗ್ಯವಂತರ್ರಿ. ನೀವು ಏನೇನೋ ಯೋಚನೆ ಮಾಡ್ತೀರಿ, ಏನೇನೋ ಸಂಪಾದನೆ ಮಾಡಿದ್ದೀನಿ, ಅದು ಸಂಪಾದನೆ ಇದು ಸಂಪಾದನೆ ಅಂಥೇಳಿ. ನಿಮಗೆ ಈ ವಾಕ್ಯವನ್ನು ನಂಬುವಂತಹ, ಈ ವಾಕ್ಯವನ್ನು ಹೊಂದಿಕೊಳ್ಳುವಂತಹ, ಈ ವಾಕ್ಯಗಳಿಗೆ ನಿಮ್ಮ ಕಣ್ಣು ತೆರೆದಿರುವಂಥ ಒಂದು ಅವಕಾಶ ಸಿಕ್ಕಿದೆ ನೋಡ್ರಿ. ನಿಜವಾಗ್ಲೂ ನೀವು ಭಾಗ್ಯವಂತರು. ನಿಮಗೆ ದೊಡ್ಡ ಆಸ್ತಿ ಸಿಕ್ಕಿದೆ. ದೊಡ್ಡ ಆಸ್ತಿ ಸಿಕ್ಕಿದೆ, ಅತಿ ದೊಡ್ಡ ಆಸ್ತಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ ಈ ರೀತಿಯಾಗಿ ಯೋಹಾನ ಸುವಾರ್ತೆಯಲ್ಲಿ, ನಾನು ನಿಮಗೆ ಹೇಳುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅದೇ. ಹಲ್ಲೆಲೂಯಾ. ಇದು ನಮ್ಮೊಳಗೆ ಜೀವವನ್ನು ಉಂಟು ಮಾಡ್ತದೆ. ಕರ್ತನ ನಾಮಕ್ಕೆ ಸ್ತೋತ್ರ. ಕೀರ್ತನೆಗಾರನು ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ, 1ನೇ ಕೀರ್ತನೆ 2ನೇ ವಚನ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ನಿಜವಾಗ್ಲೂ ನೀವು ಧನ್ಯರ್ರಿ. ಈ ಧರ್ಮಶಾಸ್ತ್ರವನ್ನು ಹೊಂದಿರುವ ನೀವು ಭಾಗ್ಯವಂತರು. ಇದೊಂದು ದೊಡ್ಡ ಆಸ್ತಿ. ಇದನ್ನು ಚೀಪಾಗಿ ನೆನೆಸ್ಬೇಡ್ರಿ. ನಿಜವಾಗ್ಲೂ ನೀವು ಐಶ್ವರ್ಯವಂತರು. ನೀವು ಈ ವಾಕ್ಯವನ್ನು ನೀವು ಹೊಂದಿರುವ, ನೀವು ಧರ್ಮಶಾಸ್ತ್ರವನ್ನು ಹೊಂದಿರುವ ನೀವು ಐಶ್ವರ್ಯವಂತರು. ಹಲ್ಲೆಲೂಯಾ. ಕೀರ್ತನೆಗಾರ ಏನು ಹೇಳ್ತಾನೆ, ಜೇನಿನ ರುಚಿಗಿಂತ ಮಧುರವಾದಂಥ, ಶೋಧಿಸಿದ ಜೇನು ತುಪ್ಪಕ್ಕಿಂತ ಶ್ರೇಷ್ಠವಾದಂತೆ. ಹಲ್ಲೆಲೂಯಾ. ಜೇನಿನ ರುಚಿಗಿಂತ ಮಧುರ ವಚನ, ಜನರಂದು ಕೇಳಿದ ಯೇಸು ವಚನ, ಸಜೀವ ಸತ್ಯ ವಚನ, ಇಂದಿಗೂ ಜೀವ ವಚನ, ಸಜೀವ ಸತ್ಯ ವಚನ, ಇಂದಿಗೂ ಜೀವ ವಚನ. ದೇವರ ವಾಕ್ಯಕ್ಕಿಂದು ನೀನು ಕಿವಿಗೊಡು ಓ ಮಗನೇ,
ಕಿವಿಗೊಡು ಓ ಮಗಳೇ. ಹಲ್ಲೆಲೂಯಾ. ಇವತ್ತಿಗೂ ಜೀವವಚನ ಇದನ್ನು ಓದಿ ಧ್ಯಾನ ಮಾಡುವವರು ಹೊಸ ಬಲವನ್ನು ಹೊಂದ್ಕೊಳ್ತಾರೆ. ಹಲ್ಲೆಲೂಯಾ. ಎಷ್ಟೋ ಜನರು ನೇಣು ಹಾಕ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋಬೇಕನ್ನೋರು ಈ ವಾಕ್ಯ ಓದಿ ಹೊಸ ಬಲವನ್ನು ಪಡ್ಕೊಂಡಿದ್ದಾರೆ. ಎಷ್ಟೋ ಜನರು ಶರೀರದಲ್ಲಿ ಅನಾರೋಗ್ಯವುಳ್ಳವರು ಈ ವಾಕ್ಯವನ್ನು ಓದಿ ಆರೋಗ್ಯವನ್ನು ಪಡ್ಕೊಂಡಿದ್ದಾರೆ. ಎಷ್ಟೋ ಜನರು ಇನ್ನು ಭವಿಷ್ಯಕ್ಕೆ ದಾರಿನೇ ಇಲ್ಲ ಎಂದು ಕಂಗೆಟ್ಟವರು ಈ ವಾಕ್ಯವನ್ನು ಓದಿ ಇದರಿಂದ ಹೊಸ ಬಲವನ್ನು ಪಡ್ಕೊಂಡು ಇವತ್ತಿಗೂ ಜೀವನವನ್ನು ಕಟ್ಕೊಂಡಿದ್ದಾರೆ ರೀ. ಈ ವಾಕ್ಯದಲ್ಲಿ ಜೀವ ಇದೆ. 1ನೇ ಕೀರ್ತನೆಯಲ್ಲಿ ನಾವು ಸ್ಪಷ್ಟವಾಗಿ ಓದ್ತೀವಿ, ಎಂತಹ ಬೇಸಿಗೆಯಲ್ಲೂ ಸಹ, ಎಂತಹ ಬರಗಾಲದಲ್ಲೂ ಸಹ ಹಚ್ಚ ಹಸುರಾಗಿದ್ದು ಎಲೆ ಉದುರಿ ಹೋಗದೆ ತಕ್ಕ ಕಾಲದಲ್ಲಿ ಫಲ ಕೊಡುವ ಮರ. ಹಲ್ಲೆಲೂಯಾ. ಅಂಥ ಮರ ಎಲ್ಲಿರ್ತದೆ? ಕಾಲುವೆಗಳ ಮಧ್ಯದಲ್ಲಿ ನದಿಯ ದಡದಲ್ಲಿ ನೆಡಲ್ಪಟ್ಟಂಥ ಮರ ನದಿಯಿಂದ ಹೇಗೆ ನೀರನ್ನು ತಗೊಳ್ತದೋ ಆ ರೀತಿಯಾಗಿ ಈ ವಾಕ್ಯದಿಂದ ಸತ್ವವನ್ನು ಪಡ್ಕೊಂಡು ಅವರು ಬಲವುಳ್ಳವರಾಗಿರ್ತಾರೆ. ಈ ವಾಕ್ಯದ ಪ್ರಕಾರ ಜೀವಿಸುವವರು, ವಾಕ್ಯವನ್ನು ಧ್ಯಾನ ಮಾಡುವವರು, ವಾಕ್ಯವನ್ನು ಅನುಸರಿಸಿ ನಡೆಯುವರು ಆ ರೀತಿ ಸದೃಢವಾಗಿರ್ತಾರೆ. ಹಲ್ಲೆಲೂಯಾ. ನದಿಯ ದಡದ ಮರದಂತಿರುವೆ, ತಕ್ಕ ಸಮಯಕ್ಕೆ ಫಲವ ಕೊಡುವೆ. ನದಿಯ ದಡದ ಮರದಂತಿರುವೆ, ಸಮಯಕ್ಕೆ ಫಲವ ಕೊಡುವೆ. ಸೋತು ಹೋಗಲಾರೆ, ಸಫಲನಾಗಿರುವೆ. ಹೌದು, ಸೋತು ಹೋಗಲಾರೆ, ಸಫಲನಾಗಿರುವೆ. ದೇವರ ವಾಕ್ಯಕ್ಕೆಂದು ನೀನು ಕಿವಿಗೊಡು ಓ ಮಗನೇ, ಕಿವಿಗೊಡು ಓ ಮಗಳೇ. ಹಲ್ಲೆಲೂಯಾ. ಈ ವಾಕ್ಯ ನಮಗೆ ಸಿಕ್ಕಿದ ದೊಡ್ಡ ಆಸ್ತಿ ರೀ, ಮರಿಬೇಡ್ರಿ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ರಕ್ಷಣೆ ಹೊಂದಿದ ದೇವರ ಮಕ್ಕಳು ಈ ವಾಕ್ಯವನ್ನು ವಿಶೇಷವಾಗಿ ಪರಿಗಣಿಸಿ ತನಗೆ ಸಿಕ್ಕಿದ ದೊಡ್ಡ ಆಸ್ತಿಯಾಗಿ ಪರಿಗಣಿಸುವಂತೆ ವಿಶೇಷ ಕೃಪೆ ಅವ್ರಿಗುಂಟಾಗಲಿ. ಹಲ್ಲೆಲೂಯಾ. ಕರ್ತನೇ, ನನಗೇನು ಸಿಕ್ಕಿಲ್ಲ ಅಂತ ನೆನೆಸ್ಬಿಡಬಾರ್ದು. ನೀನು ಕೊಟ್ಟಿರುವಂಥ ವಾಕ್ಯ ನಮಗೆ ಸಿಕ್ಕಿದ ದೊಡ್ಡ ಆಸ್ತಿ. ಇವತ್ತು ಎಲ್ಲ ದೇವರ ಮಕ್ಕಳ ಹೃದಯದಲ್ಲಿ ಈ ಗ್ರಹಿಕೆ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಇನ್ನೂ ಕರ್ತನೆ, ಈ ಅನುಭವ, ವಾಕ್ಯದ ತಿಳುವಳಿಕೆಯೇ ಇಲ್ಲದವರೆಗೂ ಸಹ ಇದನ್ನು ತಿಳಿಸ್ಕೊಡು ಸ್ವಾಮಿ. ಇದು ಅನೇಕರಿಗೆ ತಲುಪಲಿ ಸ್ವಾಮಿ, ಲಕ್ಷಾಂತರ ಜನರಿಗೆ ತಲುಪಲಿ. ಈ ವಾಕ್ಯದಲ್ಲಿರುವ ಮಹತ್ವಗಳನ್ನು ನೋಡಲಿಕ್ಕೆ ಕಣ್ಣುಗಳನ್ನು ತೆರೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿತ್ಯದ ನಿರೀಕ್ಷೆಯ ಕರ್ತನೆ ಅವಕಾಶಗಳನ್ನು ಹೊಂದಿಕೊಳ್ಳುವವರಾಗುವಂತೆ ಈ ವಾಕ್ಯದ ಕರ್ತನೆ ಬೆಳಕನ್ನು ಕಂಡುಕೊಳ್ಳಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. ವಾಕ್ಯ ನಮಗೆ ಸಿಕ್ಕಿದ ದೊಡ್ಡ ಆಸ್ತಿ. ಈ ದೊಡ್ಡ ಆಸ್ತಿಯನ್ನು ಕರ್ತನೆ ಅನುಭವಿಸಲಿಕ್ಕೆ, ಇದನ್ನು ವಿಶೇಷ ಆಸ್ತಿಯಾಗಿ ಪರಿಗಣಿಸಲಿಕ್ಕೆ ದೇವರ ಮಕ್ಕಳಾಗಿ ನಮ್ಮೆಲ್ಲರಿಗೂ ಕೃಪೆ ಕೊಡಿ, ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ಇನ್ನು ಒಂದೇ ಒಂದು ಅಂಶವನ್ನು ಮಾತ್ರ ನಾವು ನೋಡಿ ಮುಗಿಸೋಣ ನೋಡ್ರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಕೀರ್ತನೆ, ಓದಿದ ಕೀರ್ತನೆ ಭಾಗ 16ನೇ ಅಧ್ಯಾಯದಲ್ಲಿ, ಕೀರ್ತನೆ 16ರಲ್ಲೇ 5ನೇ ವಚನ 6ನೇ ವಚನವನ್ನು ಓದಿ. ನನ್ನ ಪಾಲು ಪಾನವು ಯೆಹೋವನೇ, ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ನೋಡಿ, ನನ್ನ ಪಾಲು ಇಲ್ಲಿ ಹೇಳ್ತಾ ಇದ್ದಾನೆ. ನನಗೆ ಬಂದ ಪಾಲು, ನನಗೆ ಬಂದ ಆಸ್ತಿಯ ಪಾಲು ಯೆಹೋವನು. ಹಲ್ಲೆಲೂಯಾ. ಕರ್ತನೇ ನಮಗೆ ಪಾಲು. ಕರ್ತನ ಸಾನ್ನಿಧ್ಯವೇ ನಮಗೆ ಸಿಕ್ಕಿದ ದೊಡ್ಡ ಆಸ್ತಿ. ಹಲ್ಲೆಲೂಯಾ. ದೇವ ಸಮ್ಮುಖವೇ ನಮಗೆ ಸಿಕ್ಕಿದ ದೊಡ್ಡ ಆಸ್ತಿ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 42ನೇ ವಚನದಲ್ಲಿ ಮಾರ್ತಾ ಮರಿಯಳ ಮನೆಯಲ್ಲಿ ಮರಿಯಳು ಯೇಸುವಿನ ಪಾದದಲ್ಲೇ ಕೂತಿರ್ತಾಳೆ. ಮಾರ್ತಳು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬೇಸತ್ತು ಯೇಸು ಸ್ವಾಮಿ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ತಳೆ, ನೀನು ಅನೇಕ ಕಾರ್ಯಗಳನ್ನು ಕುರಿತು ಗಲಿಬಿಲಿಗೊಂಡಿದ್ದೀಯಾ, ಗಾಬರಿಗೊಂಡಿದ್ದೀಯಾ. ಆದರೆ ಮಾರ್ತಳು, ಈ ಮರಿಯಳು ಶ್ರೇಷ್ಠವಾದ ಪಾಲನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಹಲ್ಲೆಲೂಯಾ. ದೇವರ ಸನ್ನಿಧಿಯಲ್ಲಿರುವುದು ಅತಿ ದೊಡ್ಡ ಪಾಲು ರೀ. ದೇವರ ಸಮ್ಮುಖ ಅತಿ ದೊಡ್ಡ ಪಾಲು, ಅತಿ ದೊಡ್ಡ ಆಸ್ತಿ. ದೇವರ ಒಂದು ಪ್ರಸನ್ನತೆ, ಕ್ರಿಸ್ತನನ್ನು ಹೊಂದಿಕೊಂಡಿರುವುದು, ಕರ್ತನನ್ನು ಹೊಂದಿಕೊಂಡಿರುವುದು, ಕರ್ತನ ಸಾನ್ನಿಧ್ಯದಲ್ಲಿರುವುದು, ಆತನ ಪಾದದಲ್ಲಿರುವುದು ಅತಿ ದೊಡ್ಡ ಆಸ್ತಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕ 10ನೇ ಅಧ್ಯಾಯ 39ನೇ ವಚನ ಓದಿದ್ರೆ, ಯೇಸುವಿನ ಪಾದದಲ್ಲೇ ಮರಿಯಳು ಕುಳಿತಿದ್ಲು. ಹಲ್ಲೆಲೂಯಾ. ಆತನ ಪಾದದಲ್ಲಿ ಕುಳಿತು ಅಂದರೆ ದೈವ ಸಾನ್ನಿಧ್ಯವನ್ನು ಯಾರಾದರೂ ಸವಿಯವರಾದರೆ ನಿಮಗೆ ದೊಡ್ಡ ಆಸ್ತಿ ಸಿಕ್ಕಿದೆ ರೀ. ದೇವ ಪ್ರಸನ್ನತೆಗಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ ರೀ. ನಿಜವಾಗ್ಲೂ ದೈವ ಸಮ್ಮುಖ ಅನ್ನುವುದು ಅತಿ ದೊಡ್ಡ ಆಸ್ತಿ. ಹಲ್ಲೆಲೂಯಾ.
ಬೇರೆ ಆಸ್ತಿ ನಮಗೆ ಸಹಾಯಕ್ಕೆ ಬರದೇ ಹೋಗ್ಬಿಡ್ಬೋದು, ಆದರೆ ದೈವ ಸಮ್ಮುಖ ನಮ್ಮ ಸಹಾಯಕ್ಕೆ ಬರ್ತದೆ. ನನ್ನ ಅನುಭವದಲ್ಲಿ ನಾನು ಎಷ್ಟೋ ಕಂಡಿದ್ದೇನೆ. ಇನ್ನು ಈ ಸಮಸ್ಯೆಗೆ ಏನು ಪರಿಹಾರದ ದಾರಿಯೇ ಇಲ್ಲ ಅಂತ ಹೇಳಿ ಅಂಗಲಾಚಿನ ಸಂದರ್ಭದಲ್ಲಿ ದೈವ ಸಮ್ಮುಖದಲ್ಲಿ ಕುಳಿತಾಗ, ಸ್ವಲ್ಪ ಹೊತ್ತು ದೇವರ ಸಮ್ಮುಖದಲ್ಲಿ, ಆತನ ಸಮ್ಮುಖದಲ್ಲಿ ಪಾದದಲ್ಲಿ ಬಿದ್ದಿದ್ದಾಗ ಎಲ್ಲ ಸಮಸ್ಯೆ ಪರಿಹಾರ ಆಗಿರುವುದನ್ನು ಕಂಡಿದ್ದೇನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಾರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಎಷ್ಟು ದೊಡ್ಡ ಸಮಸ್ಯೆ ಆಗಿದ್ರು ದೈವ ಸಮ್ಮುಖದಲ್ಲಿ ಮೇಣದ ಹಾಗೆ ಕರಗೋಗ್ತದೆ. 97ನೇ ಕೀರ್ತನೆ 5ನೇ ವಚನ. ಎಷ್ಟು ದೊಡ್ಡ ಸಮಸ್ಯೆ ಆಗಿದ್ರು ಅದು ಮೇಗೆ ಹೋಗ್ತದೆ. ದೈವ ಸಮ್ಮುಖ ಅತಿ ದೊಡ್ಡ ಒಂದು ಸೌಭಾಗ್ಯ, ನಮಗೆ ಸಿಕ್ಕಿದಂತಹ ಸೌಭಾಗ್ಯ. ಕೀರ್ತನೆಗಾರನು 84ನೇ ಕೀರ್ತನೆ 10ನೇ ವಚನದಲ್ಲಿ ಹೇಳ್ತಾನೆ, ಬೇರೆ ಸ್ಥಳದಲ್ಲಿ 1000 ದಿನ ಇರೋದಕ್ಕಿಂತ ನಿನ್ನ ಆಲಯದ ಅಂಗಳದಲ್ಲಿ 1 ದಿನ ಲೇಸು. ಅಂದರೆ ನಿನ್ನ ಸಮ್ಮುಖದಲ್ಲಿ 1 ದಿನ ಲೇಸು. ಬೇರೆ ಕಡೆ 1000 ದಿನ ಇರೋದಕ್ಕಿಂತ ಇದು ದೊಡ್ಡದು ಅಂತ ಹೇಳ್ತಾನೆ. ಅಂದರೆ ಇದು ದೊಡ್ಡ ಆಸ್ತಿ, ಗಾಡ್ಸ್ ಪ್ರೆಸೆನ್ಸ್ ದೊಡ್ಡ ಆಸ್ತಿ, ವಿಶೇಷ ಸಂರಕ್ಷಣೆ ಇದೆ. 42ನೇ ಕೀರ್ತನೆ 1ನೇ ವಚನದಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಬಾಯಾರಿದ ಜಿಂಕೆ ಹೇಗೆ ನೀರಿನ ತೊರೆಗೆ ಹೇಗೆ ತೊರೆದು ಓಡ್ತದೋ ಆ ರೀತಿಯಾಗಿ ನಿನ್ನ ಸಮ್ಮುಖಕ್ಕೆ ಬರ್ತಾ ಇದ್ದೀನಿ. ಈ ಸಮ್ಮುಖದಲ್ಲಿರುವಂಥ ವಿಶೇಷತೆ ಗೊತ್ತಿಲ್ಲದೆ ಇದ್ದಿದ್ರೆ ಬರ್ತಾ ಇದ್ನ. ಪ್ರಿಯರೇ, ದೇವರ ಮಕ್ಕಳಿಗೆ ದೇವ ಸಮ್ಮುಖ ಅನ್ನೋದು ವಿಶೇಷ ಸೌಭಾಗ್ಯ ರೀ, ನಮಗೆ ಸಿಕ್ಕಿದಂಥ ವಿಶೇಷ ಆಸ್ತಿ ರೀ ಇದು. ಟೆನ್ಷನ್ ಕಳೆಯುವಂಥ ಸ್ಥಳ, ನೆಮ್ಮದಿನ ಅನುಭವಿಸುವಂಥ ಸ್ಥಳ, ಪ್ರೋತ್ಸಾಹ ಚೈತನ್ಯವನ್ನು ಪಡ್ಕೊಳ್ಳುವಂಥ ಸ್ಥಳ, ಅದು ದೈವ ಸಮ್ಮುಖ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮರಿಬೇಡ್ರಿ, ಇದೊಂದು ದೊಡ್ಡ ಆಸ್ತಿ. ಇದು ನಮಗೆ ರಮಣೀಯವಾಗಿ ಕಾಣಲಿ, ದೇವರ ಮಕ್ಕಳಿಗೆ ಈ ಆಸ್ತಿ ರಮಣೀಯವಾಗಿ ಕಾಣಲಿ, ನಂಬಿಕೆ ಎಂಬ ಆಸ್ತಿ ರಮಣೀಯವಾಗಿ ಕಾಣಲಿ. ಹಲ್ಲೆಲೂಯಾ. ಮತ್ತು ರಕ್ಷಣೆ ಎಂಬ ಆಸ್ತಿ ರಮಣೀಯವಾಗಿ ಕಾಣಲಿ, ವಾಕ್ಯವೆಂಬ ಆಸ್ತಿ ರಮಣೀಯವಾಗಿ ಕಾಣಲಿ, ದೈವ ಸಾನ್ನಿಧ್ಯವೆಂಬ ಆಸ್ತಿ ರಮಣೀಯವಾಗಿ ಕಾಣಲಿ. ಒಂದು ನಿಮಿಷ ನಾವೆಲ್ಲರೂ ಸಹ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ರಕ್ಷಣೆ ಹೊಂದಿದಂತೆ ಎಲ್ಲ ದೇವ ಮಕ್ಕಳಿಗಾಗಿ ಸಮಯದಲ್ಲಿ ಬೇಡಿಕೊಳ್ತೇವೆ. ಕರ್ತನೆ, ನನಗೆ ಅದಿಲ್ಲ ಇದಿಲ್ಲ ಅಂತ ಕೊರಗುವುದಕ್ಕಿಂತ ತನಗೆ ಸಿಕ್ಕಿರುವಂಥ ಆಸ್ತಿ ಏನೊಂದು ಕರ್ತನೆ ಅರ್ಥ ಮಾಡಿಕೊಂಡು ಸಂತೋಷಿಸಲಿಕ್ಕೆ ಕೃಪೆ ಕೊಡಪ್ಪ. ಕೀರ್ತನೆಗಾರನು ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾನೆ, ನನಗೆ ದೊರಕಿದಂತಹ ಸ್ವಾಸ್ಥ್ಯವು ನನಗೆ ರಮಣೀಯವಾಗಿದೆ, ಇದರಲ್ಲಿ ನಾನು ಸಂತೃಪ್ತಿಯಾಗಿದ್ದೀನಿ ಅಂತ ಹೇಳ್ತಾನಲ್ಲ, ಆ ಸಂತೃಪ್ತಿಯನ್ನು ಎಲ್ಲ ದೇವ ಮಕ್ಕಳಿಗೆ ಒದಗಿಸ್ಕೊಡಪ್ಪ. ರಕ್ಷಣೆ ಹೊಂದಿದ ಎಲ್ಲ ದೇವ ಮಕ್ಕಳಿಗೆ ಕರ್ತನೆ ತನಗೆ ಸಿಕ್ಕಿದಂತಹ ನಂಬಿಕೆ ವಿಷಯದಲ್ಲಿ ಸಂತೃಪ್ತಿಯಾಗಿರಲಿಕ್ಕೆ ಕೃಪೆ ಕೊಡು ಸ್ವಾಮಿ. ತನಗೆ ಸಿಕ್ಕಿದಂತಹ ಕರ್ತನೆ ನಿತ್ಯ ಜೀವ ರಕ್ಷಣೆ ವಿಷಯದಲ್ಲಿ ಸಂತೃಪ್ತಿಯಾಗಿರಲಿಕ್ಕೆ ಕೃಪೆ ಕೊಡಪ್ಪ. ತನಗೆ ದೊರಕಿದ ದೇವ ವಾಕ್ಯದ ವಿಷಯದಲ್ಲಿ ಸಂತೃಪ್ತಿಯಾಗಿರಲಿಕ್ಕೆ ಕೃಪೆ ಕೊಡು ಸ್ವಾಮಿ. ತನಗೆ ದೊರಕಿದಂತಹ ದೈವ ಸಾನ್ನಿಧ್ಯದಲ್ಲಿ ಸಂತೃಪ್ತಿಯಾಗಿರಲಿಕ್ಕೆ ಕೃಪೆ ಕೊಡಪ್ಪ. ಕರ್ತನೆ, ಲೋಕದಲ್ಲಿರುವವರ ಎಲ್ಲ ಆಸ್ತಿ ಪಾಸ್ತಿಗಳನ್ನು ನೋಡಿ ದೇವ ಮಕ್ಕಳು ಕುಗ್ಗಿ ಕೊರೆಗೆ ಹೋಗಬಾರ್ದಪ್ಪ. ಅವರಿಗಿಂತ ಮೇಲಾದ ಸೌಭಾಗ್ಯ ತನಗೆ ಸಿಕ್ಕಿದೆ ಅಂತ ಹೇಳಿ ಸಂತೋಷದಿಂದ ಸಂತೃಪ್ತಿಯಿಂದ ಇರಲಿಕ್ಕೆ ನೀನು ಅನುಗ್ರಹ ಕೊಡು ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಥ್ಯಾಂಕ್ ಯು. ನಮ್ಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ, ಈ ವಾಕ್ಯದ ಮಾರ್ಗದರ್ಶನಕ್ಕಾಗಿ ನಿನಗೆ ವಂದನೆ. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್.